RSSಗೆ ಸರ್ಕಾರ ಅಂಕುಶ ಹಾಕುವಂತ ಪ್ರಯತ್ನ ಏನು ಮಾಡ್ತಾ ಇದೆ ಅದರ ಮುಂದುವರೆದ ಭಾಗ ಇದು. ಅಂದ್ರೆ ಈಗ ರಾಜಕೀಯ ಸಮರ ಶುರುವಾಗಿದೆ. ಎಲ್ಲಿ ಬಂದು ನಿಲ್ಲುತ್ತೆ ನೋಡಬೇಕು. ಚಿತ್ತಾಪುರ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಮೊದಲು ಪರ್ಮಿಷನ್ ಕೇಳಿ, ಪರ್ಮಿಷನ್ಗೆ ಅಪ್ಲಿಕೇಶನ್ ಕೊಡಿ, ಅದಾದ್ಮೇಲೆ ಪರಿಶೀಲಿಸ್ತೀವಿ, ಫೀಸ್ ಹಾಕ್ತೀವಿ, ಒಂದಾ ಎರಡಾ, ಅದರ ಮುಂದುವರೆದ ಭಾಗ ಇದು. ಕೋರ್ಟ್ ಕೂಡ ಈಗ ಅದನ್ನೇ ಹೇಳಿದೆ. ಕೋರ್ಟ್ ಹೇಳಿರುವಂಥದ್ದು ಪಥಸಂಚಲನಕ್ಕೆ ಅನುಮತಿ ಇಲ್ಲ ಅಂತ ತಹಶೀಲ್ದಾರ್ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಹೇಳಿದೆ ಹೊಸ ಅರ್ಜಿ ಹಾಕಿ ನೀವು ಅನುಮತಿ ಪಡ್ಕೊಳ್ಳಿ ಅಂತ. ಕಲಬುರಗಿ ಹೈಕೋರ್ಟ್ ಪೀಠ ಇದಕ್ಕೆ ಸಂಬಂಧಪಟ್ಟಂಗೆ ಸೂಚನೆ ಕೊಟ್ಟಿದೆ. ಪಥಸಂಚಲನಕ್ಕೆ ಯಾಕೆ ಅನುಮತಿ ಇಲ್ಲ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಸಂಘಟನೆಯವರು ಕೂಡ ಇದೇ ರೀತಿ ಪಥಸಂಚಲನೆ ಮಾಡ್ತೀವಿ ನಾವು ಅಂತ ಹೇಳಿದರು. ಈ ಪ್ಯಾಂಥರ್ ಸಂಘ ಆಗಿರ್ಬೋದು, ಈ ಭೀಮ್ ಸಂಘಟನೆ ಆಗಿರ್ಬೋದು, ಇವರೆಲ್ಲರೂ ಕೂಡ. ಹೀಗಾಗಿ ಯಾರಿಗೂ ಕೂಡ ಅವಕಾಶ ಇಲ್ಲ. ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ಕ್ಯಾನ್ಸಲ್ ಆಗಿದೆ. ಕಾರಣ ಇಷ್ಟೇ, ಕೋರ್ಟಿಗೆ ಹೋಗಿದ್ರು, ಹೊಸದಾಗಿ ಅರ್ಜಿ ಹಾಕಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಅರ್ಜಿದಾರರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ. ಪೊಲೀಸರು ತಹಶೀಲ್ದಾರ್ಗೂ ಕೂಡ ಅರ್ಜಿಯ ಪ್ರತಿ ಕೊಡಿ. ಹೊಸದಾಗಿ ಅರ್ಜಿ ಗುಜರಾಯಿಸ್ಕೊಳ್ಳಿ. ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಇದನ್ನು ನಾವು ತೋರಿಸ್ತಾ ಇದ್ದೀವಿ. ಇವತ್ತು ನಡಿಬೇಕಾದಂಥ ಚಿತ್ತಾಪುರದ RSS ಪಥಸಂಚಲನ ಕ್ಯಾನ್ಸಲ್ ಆಗಿದೆ. ಈ RSS ಬೆಳೆದು ಬಂದಿರುವಂಥ ಹಾದಿ ಗಮನಿಸಂಥ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಬಿಡೋರಲ್ಲ ಇವರು. ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಅವರು ಮತ್ತೆ ಅದನ್ನು ಮಾಡುವಂಥವ್ರೆ. ಯಾಕಂದರೆ ಒಂದೆರಡ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಒಪ್ಪಿದರಂತೆ. ನವೆಂಬರ್ 2ಕ್ಕೆ ವಕೀಲರು ವಿಚಾರಣೆ ವೇಳೆ RSS ಪರ ವಕೀಲರನ್ನು ಒಪ್ಕೊಂಡ್ರಂತೆ. ಆಯಿತು, 2ನೇ ತಾರೀಕಿಗೆ ಸಿಗಲಿ ನಮಗೆ ಅನುಮತಿ ಅಂತ. ಅಂತೂ ಇಂತೂ ಏನು ಅಂದರೆ ಅವ್ರ ಕ್ಷೇತ್ರದಲ್ಲಿ ಮಾಡಬೇಕು, ಆ ಉದ್ದೇಶ ಅಷ್ಟೇ. ಸೊ 2ನೇ ತಾರೀಕು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ RSS ಪರವಾಗಿರುವಂಥ ವಕೀಲರು ಹೇಳಿದ್ದಾರೆ. ಇನ್ನು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಕೊಳ್ತಾರೆ, ಒಂದಷ್ಟು ವಿವರಗಳನ್ನು ಕೊಡ್ತಾರೆ. ಕೋರ್ಟೇ ಹೇಳಿದೆ ಹೊಸ ಅರ್ಜಿ ಹಾಕ್ಕೊಂಡು ನೀವು ಅನುಮತಿ ಪಡೀರಿ ಅಂತ. ಅದನ್ನು ಮಾಡಲಿಕ್ಕೆ ಸಂಘ ತಯಾರಾಗಿದೆ. ಸಂಘದ ಪರವಾಗಿರುವಂಥ ವಕೀಲರು ಕೂಡ ಅದನ್ನೇ ಹೇಳಿದ್ದಾರೆ. ಆಯಿತು, 2ನೇ ತಾರೀಕಿಗೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರಿಂದ ಬಂದಂಥ ಉತ್ತರ, ಇದರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೇ ನೀಡಿಲ್ಲ, 2 ಜನ ಸೇರ್ತಾರೆ ಅಂತ ಗೊತ್ತಿಲ್ಲ, ಯಾವ ಮಾಹಿತಿನೂ ಕೊಟ್ಟಿಲ್ಲ. ತಹಶೀಲ್ದಾರ್ ಕೂಡ ಅದೇ ವಿವರಗಳನ್ನು ಹೇಳಿದರು. 2 ಜನ ಬರ್ತಾರೆ, ಯಾರ್ಯಾರಿದ್ರೆ ಜವಾಬ್ದಾರಿ ಹೊರ್ತಾರೆ, ಎಷ್ಟು ಜನ ಸೇರಬಹುದು. ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹಿಡಿದು ಮಾಡಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ, ಏನು ಅರ್ಜೆಂಟ್ ಏನಿತ್ತು ನಿಮ್ಮದು? ಇಮಿಡಿಯೇಟಾಗಿ ಮಾಡಬೇಕಾಗಿತ್ತಂತ ಏನಿದ್ದು? ಏನು ಸಾಧನೆ ಏನು ಮಾಡಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ? ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ BJP ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ,
ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಾನೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ್ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ದು ಯಾವುದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೇನು ನಿಯಂತ್ರಣ ಇಲ್ಲ. ಯು ಅಬ್ಯೂಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಯು ಅಬ್ಯೂಸ್ an MLA of that place, and you want to do the march in the same constituency. ಏನು ಉದ್ದೇಶ ನಿಮ್ಮದು? ಶಾಂತಿ ಕದಲಕ್ಕ? ಇದೇನಾ ನಿಮ್ಮ ಸಂಸ್ಕೃತಿ?